ಸುನ್ನಿಗಳು ಮತ್ತು ಬಿದঈಗಳೆಡೆಯಲ್ಲಿ ತರ್ಕಗಳಿರುವಂತಹ ಹಲವಾರು ವಿಷಯಗಳ ಪೈಕಿ ಅತ್ಯಂತ ಹೆಚ್ಚು ಚರ್ಚಿಸಪಡಬೇಕಾದಂತಹ ವಿಷಯವಾಗಿದೆ ಜುಮಾಕಿರುವಂತಹ ಎರಡನೇ ಬಾಂಗ್. ಅದು ಇಸ್ಲಾಮಿಕವಾಗಿದೆ ಎಂದು, ಪ್ರಮಾಣಬದ್ಧವಾಗಿದೆ ಎಂದು ಪ್ರಪಂಚದಲ್ಲಿರುವ ಎಲ್ಲ ಸುನ್ನಿಗಳು ವಾದಿಸಿ ಬರುತ್ತಿರುವಾಗ, ಅಲ್ಲ, ಜುಮಾಕಿರುವಂತಹ ಎರಡನೇ ಬಾಂಗ್ ಅದು ಇಸ್ಲಾಮಿಕವಲ್ಲ, ಪ್ರಮಾಣಬದ್ಧವಲ್ಲವೆಂದು ಕೆಲವೊಂದು ನೂತನವಾದಿಗಳು ಪ್ರಚಾರಪಡಿಸುತ್ತಿದ್ದಾರೆ. ಪ್ರೀತಿಯ ಸಹೋದರರೇ, ಯಾವುದೇ ಒಂದು ಕಾರ್ಯವು ಇಸ್ಲಾಮಿನ ಚತುರ್ ಪ್ರಮಾಣಗಳಾದಂತಹ ಪವಿತ್ರವಾದ ಕುರ್ಆನ್, ಹದೀಸ್, ಇಜ್ಮಾ, ಕಿಯಾಸ್ ಈ 4 ಪ್ರಮಾಣಗಳಲ್ಲಿ ಯಾವುದಾದರೂ ಒಂದು ಪ್ರಮಾಣದ ಮೂಲಕ ಒಂದು ವಿಷಯವು ಸಾಬೀತಾದರೆ ಆ ವಿಷಯವು ಇಸ್ಲಾಮಿನಲ್ಲಿ ಸಾಬೀತಾದಂತಹ ವಿಷಯವಾಗಿದೆ. ಪವಿತ್ರ ಇಸ್ಲಾಮಿನ ಪ್ರಮಾಣಗಳಲ್ಲೊಂದಾದಂತಹ ಪವಿತ್ರ ಹದೀಸಿನತ್ತ ಕಣ್ಣೋಡಿಸಿ ನೋಡುವಾಗ ಅಸಹುಲ್ ಕುತುಬಿ ಬಅದ ಕಿತಾಬಿಲ್ಲಾ ಎಂದು ಖ್ಯಾತಿ ಪಡೆದಂತಹ ಸಹೀಹುಲ್ ಬುಖಾರಿಯ 916ನೇ ಹದೀಸಿನಲ್ಲಿ ಇಮಾಮ್ ಬುಖಾರಿ ರಹಮತುಲ್ಲಾಹಿ ಅಲೈಹಿರವರು ವರದಿ ಮಾಡುತ್ತಾರೆ, ಪುಣ್ಯ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂರೊಂದಿಗೆ ಹಜ್ ಕರ್ಮ ನಿರ್ವಹಿಸಲು ಭಾಗ್ಯ ಲಭಿಸಿದಂತಹ ಸಾಯಿಬ್ ಇಬ್ನ್ ಯಜೀದ್ ರಲಿಯಲ್ಲಾಹು ಅನ್ಹು ಹೇಳುತ್ತಾರೆ, ಇನ್ನಲ್ ಅದಾನ ಯೌಮಲ್ ಜುಮಅತಿ ಕಾನ ಅವ್ವಲುಹು ಹೀನ ಯಜ್ಲಿಸುಲ್ ಇಮಾಮು ಅಲಲ್ ಮಿಂಬರ್ في عهد رسول الله صلى الله عليه وسلم وأبي بكر وعمر رضي الله عنهما. ಪುಣ್ಯ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರ ಕಾಲದಲ್ಲಿ, ಅದೇ ರೀತಿ ಅಬೂಬಕರ್ ಸಿದ್ದೀಕ್ ರಲಿಯಲ್ಲಾಹು ಅನ್ಹರ ಕಾಲದಲ್ಲಿ, ಉಮರ್ ಇಬ್ನ್ ಅಲ್ ಖತ್ತಾಬ್ ರಲಿಯಲ್ಲಾಹು ಅನ್ಹರ ಕಾಲದಲ್ಲಿ ಇಮಾಮಾದಂತಹ ವ್ಯಕ್ತಿ ಮಿಂಬರಿಗೆ ಹತ್ತಿ ಕುಳಿತ ನಂತರ ಬಾಂಕರೆಯನ್ನು ಕೊಡಲಾಗುತ್ತಿತ್ತು. فلما كان في خلافة عثمان رضي الله عنه وكثروا عثمان يوم الجمعة في الأذان الثالث فأذن به على الزوراء فثبت الأمر على ذلك. ನಂತರ ಉಸ್ಮಾನ್ ರಲಿಯಲ್ಲಾಹು ಅನ್ಹರ ಕಾಲದಲ್ಲಿ ಜನಸಂಖ್ಯೆಯು ಹೆಚ್ಚಾದಾಗ ಉಸ್ಮಾನ್ ರಲಿಯಲ್ಲಾಹು ಅನ್ಹರವರು ನಮ್ಮ ಚರ್ಚಾ ವಿಷಯವಾದಂತಹ ಜುಮಾಕಿರುವ ಎರಡನೇ ಬಾಂಗನ್ನು ಚಾಲ್ತಿಯಲ್ಲಿ ತರುತ್ತಾರೆ. ನಂತರ ಝೌರಾಯಿ ಎಂಬ ಪ್ರದೇಶದಲ್ಲಿ ಅದನ್ನು ನೆರವೇರಿಸಲಾಯಿತು. ಮಾತ್ರವಲ್ಲ, ಪೂರ್ಣವಾಗಿ ಇದು ಇಸ್ಲಾಮಿಕವಾಗಿದೆ ಎಂದು ಸಾಬೀತುಪಡಿಸಲಾಯಿತು. ಆದ್ದರಿಂದ ನನ್ನ ಪ್ರೀತಿಯ ಸಹೋದರರೇ, ಉಸ್ಮಾನ್ ರಲಿಯಲ್ಲಾಹು ಅನ್ಹು ಚಾಲ್ತಿಗೆ ತಂದಂತಹ ಜುಮಾಕಿರುವ ಎರಡನೇ ಬಾಂಗನ್ನು ನಾವು ಅನುಸರಿಸುವುದು, ಅದು ನಮ್ಮ ಜೀವನದಲ್ಲಿ ಅಳವಡಿಸುವುದು ನಮ್ಮ ಮೇಲಿರುವ ಬಾಧ್ಯತೆಯಾಗಿದೆ. ಏಕೆಂದರೆ ಪುಣ್ಯ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರು ಹೇಳುತ್ತಾರೆ, ಮಯ್ಯಿಶ್ ಮಿನ್ಕುಂ ಬಅದಿ ಫಸಯರ ಇಖ್ತಿಲಾಫನ್ ಕಸೀರಾ. ತಮ್ಮಲ್ಲೋರ್ವನು ನನ್ನ ಕಾಲದ ಬಳಿಕ ಜೀವನ ನಡೆಸುವುದಾದರೆ ಆತನು ಹಲವಾರು ಭಿನ್ನಾಭಿಪ್ರಾಯಗಳನ್ನು ಕಾಣುವನು. ಆ ಸಂದರ್ಭದಲ್ಲಿ ನೀವು ಫಅಲೈಕುಂ ಬಿಸುನ್ನತಿ ವಸುನ್ನತಿಲ್ ಖುಲಫಾಯಿರ್ ರಾಶಿದೀನಲ್ ಮಹ್ದೀನ್ ಫತಮಸ್ಸಕು ಬಿಹಾ ವಅಲ್ಲು ಅಲೈಹಾ ಬಿನ್ನವಾಜಿದ್. ನನ್ನ ಮತ್ತು ನನ್ನ ಖುಲಫಾಉರ್ ರಾಶಿದುಗಳ ಚರ್ಯೆಯನ್ನು ನೀವು ಹಿಂಬಾಲಿಸಿರಿ. ಮಾತ್ರವಲ್ಲ, ಜಾಡೆ ಹಲ್ಲುಗಳಿಂದ ಅದನ್ನು ಬಿಗಿಯಾಗಿ ಕಚ್ಚಿ ಹಿಡಿಯಿರಿ ಎಂದು ಈ ರೀತಿ ಪುಣ್ಯ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರು ನಮ್ಮೊಂದಿಗೆ ಬಹಳ ಸ್ಪಷ್ಟವಾಗಿ ಕಲಿಸಿಕೊಟ್ಟಿದ್ದಾರೆ. ಆದುದರಿಂದ ನನ್ನ ಪ್ರೀತಿಯ ಸಹೋದರರೇ, ಪವಿತ್ರವಾದ ಇಸ್ಲಾಮಿನ ಎರಡನೇ ಪ್ರಮಾಣವಾದಂತ ಪವಿತ್ರ ಹದೀಸಿನಲ್ಲಿ ಜುಮಾಕಿರುವಂತಹ ಎರಡನೇ ಬಾಂಗ್ ಅದು ಇಸ್ಲಾಮಿಕವಾಗಿದೆ ಎಂದು, ಪ್ರಮಾಣಬದ್ಧವಾಗಿದೆ ಎಂದು ಬುದ್ಧಿ ಇರುವ ಯಾವುದೇ ಒಬ್ಬನಿಗೆ ತಿಳಿಯಬಹುದಾದಂತಹ ವಿಷಯವಾಗಿದೆ. ಮುಗಿದಿಲ್ಲ ಸಹೋದರರೇ, ಹಿಜ್ರಾ 855ರಲ್ಲಿ ವಫಾತಾದ ಇಮಾಮ್ ಬದ್ರುದ್ದೀನ್ ಐನಿ ರಲಿಯಲ್ಲಾಹು ಅನ್ಹು ಉಮ್ದತುಲ್ ಕಾರಿ
ಎಂಬ ತನ್ನ ಗ್ರಂಥದಲ್ಲಿ 6ನೇ ಸಂಪುಟ 211ನೇ ಪುಟದಲ್ಲಿ ಬಹಳ ಸ್ಪಷ್ಟವಾದ ರೀತಿಯಲ್ಲಿ ಹೇಳುತ್ತಾರೆ, ವಮುವಾಫಕತು ಸಾಯಿರಿ ಸ್ವಹಾಬತಿ ಲಹು ಬಿಸ್ಸುಕೂತಿ ವಅದಮಿಲ್ ಇಂಕಾರಿ ಫಸಾರ ಇಜ್ಮಾಅನ್ ಸುಕೂತಿಯಾ. ಉಸ್ಮಾನ್ ರಲಿಯಲ್ಲಾಹು ಅನ್ಹುರವರು ಜುಮಾಕ್ಕಿರುವಂತಹ 2ನೇ ಬಾಂಗನ್ನು ಚಾಲ್ತಿಯಲ್ಲಿ ತಂದಾಗ ಮುತ್ತಬಿಯು ಸುನ್ನಾ ಅಬ್ದುಲ್ಲಾಹ್ ಇಬ್ನ್ ಉಮರ್ ರಲಿಯಲ್ಲಾಹು ಅನ್ಹುರಂತಹ ಹಲವಾರು ಸ್ವಹಾಬಿಗಳು ಇದರೊಂದಿಗೆ ಒಮ್ಮತ ಅಭಿಪ್ರಾಯವನ್ನು ಸಾಬೀತುಪಡಿಸುತ್ತಿದ್ದಾರೆ. ಆದ್ದರಿಂದ ಇದು ಇಸ್ಲಾಮಿನಲ್ಲಿ ಅಂಗೀಕರಿಸದಂತಹ ವಿಷಯವಾಗಿದೆ ಎಂದು ಇಮಾಮ್ ಬದ್ರುದ್ದೀನ್ ಐನಿ ರಲಿಯಲ್ಲಾಹು ಅನ್ಹುರವರು ಬಹಳ ಸ್ಪಷ್ಟವಾಗಿ ವಿಶ್ಲೇಷಿಸಿದ್ದಾರೆ. ಪ್ರೀತಿಯ ಸಹೋದರರೇ, ನಾವಿಲ್ಲಿ ಮನದಟ್ಟು ಮಾಡಬೇಕಾದಂತಹ ವಿಷಯವೇನೆಂದರೆ, ಪುಣ್ಯ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರ ಮಾತು ಪ್ರವೃತ್ತಿ ಮಾತ್ರವಲ್ಲ, ಜೀವನ ಚರ್ಯೆಗಳನ್ನು ಹಿಂಬಾಲಿಸಿದ ಬಹುಮಾನ್ಯರಾದ ಅಬ್ದುಲ್ಲಾಹ್ ಇಬ್ನ್ ಉಮರ್ ರಲಿಯಲ್ಲಾಹು ಅನ್ಹುರಂತಹ ಹಲವಾರು ಸ್ವಹಾಬಿಗಳು ಇದರೊಂದಿಗೆ ಒಮ್ಮತ ಅಭಿಪ್ರಾಯವನ್ನು ತೋರ್ಪಡಿಸುತ್ತಿರುವಾಗ ನಾವು ಯಾತಕ್ಕೆ ಹಿಂಜರಿಯಬೇಕು ಸಹೋದರರೇ? ಮಾತ್ರವಲ್ಲ, ಹಿಜ್ರ 771ರಲ್ಲಿ ವಫಾತಾದ ಇಮಾಮ್ ತಾಜುದ್ದೀನ್ ಸುಬ್ಕಿ ರಲಿಯಲ್ಲಾಹು ಅನ್ಹುರವರು ತನ್ನ ಗ್ರಂಥವಾದ ಜಮ್ಮುಲ್ ಜವಾಮಿನ 2ನೇ ಸಂಪುಟ 187ನೇ ಪುಟದಲ್ಲಿ ಬಹಳ ಸ್ಪಷ್ಟವಾಗಿ ಉಲ್ಲೇಖಿಸುತ್ತಾರೆ, ಅಮ್ಮಲ್ ಇಜ್ಮಾഉ ಸುಕೂತಿಯು ಹುಜ್ಜತುನ್. ಸುಕೂತಿಯಾದ ಇಜ್ಮಾ ಎಂಬುದು ವಿಶುದ್ಧ ಇಸ್ಲಾಮಿನಲ್ಲಿ ಯಾವುದಾದರೂ ಒಂದು ಕಾರ್ಯವನ್ನು ಸಾಬೀತು ಮಾಡುವಂತಹದ್ದಾಗಿದೆ. ಆದುದರಿಂದ ಪವಿತ್ರ ಇಸ್ಲಾಮಿನ 3ನೇ ಪ್ರಮಾಣವಾದಂತಹ ಇಜ್ಮಾಯಿನಲ್ಲಿಯೂ ಕೂಡ ಜುಮಾಕ್ಕಿರುವ 2ನೇ ಬಾಂಗು ಅನುವದನೀಯವಾಗಿದೆ ಎಂದು ಸಾಬೀತಾಯಿತು. ಪ್ರೀತಿಯ ಸಹೋದರರೇ, ಸುನ್ನಿಗಳು ಮಾತ್ರವಲ್ಲ ಜುಮಾಕ್ಕಿರುವ 2ನೇ ಬಾಂಗ್ ಅನುವದನೀಯವಾಗುವೆಂದು ಹೇಳುವವರು. ಮುಜಾಹಿದುಗಳ ಪೌರಾಣಿಕ ಗ್ರಂಥವಾದ ಅಲ್ ಮುರ್ಷಿದ್ ಪುಸ್ತಕದಲ್ಲಿರುವ 303ನೇ ಪುಟದಲ್ಲಿ ಬಹಳ ಸ್ಪಷ್ಟವಾಗಿ ಹೇಳುತ್ತಿದೆ. ಮೊದಲು ಅಂದರೆ ಪುಣ್ಯ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರ ಕಾಲದಲ್ಲಿ, ಅದೇ ರೀತಿ ಅಬೂಬಕರ್ ಸಿದ್ದೀಕ್ ರಲಿಯಲ್ಲಾಹು ಅನ್ಹುರ ಕಾಲದಲ್ಲಿ, ಅದೇ ರೀತಿ ಉಮರ್ ಇಬ್ನುಲ್ ಖತ್ತಾಬ್ ರಲಿಯಲ್ಲಾಹು ಅನ್ಹುರ ಕಾಲದಲ್ಲಿ ಈ ಬಾಂಗ್ ಇರಲಿಲ್ಲ. ನಂತರ 3ನೇ ಖಲೀಫರಾದಂತ ಉಸ್ಮಾನ್ ರಲಿಯಲ್ಲಾಹು ಅನ್ಹುರ ಕಾಲದಲ್ಲಿ ಜುಮಾಕ್ಕಿರುವಂತಹ 2ನೇ ಬಾಂಗನ್ನು ಚಾಲ್ತಿಯಲ್ಲಿ ತರಲಾಯಿತು. ಆದುದರಿಂದ ಇದು ಇಸ್ಲಾಮಿನಲ್ಲಿ ಅನುವದನೀಯವಾಗಿದೆ ಎಂದು ನೂತನವಾದಿಗಳ ಮುಜಾಹಿದುಗಳ ಅಲ್ ಮುರ್ಷಿದ್ ಗ್ರಂಥದಲ್ಲಿ ನಾವು ಕಾಣಬಹುದು. ಈ ಕಾರಣದಿಂದ ಈ ಬಾಂಗ್ ಸುಕೂತಿಯಾದ ಇಜ್ಮಾ ಆಗಿದೆ ಎಂದು ಈ ಪುಸ್ತಕದಲ್ಲಿ ನಾವು ಮನದಟ್ಟು ಮಾಡಬಹುದು. ನನ್ನ ನೆಚ್ಚಿನ ಸಹೋದರರೇ, ಪ್ರೀತಿಯ ಸಹೋದರರೇ, ಆದ್ದರಿಂದ ನಾವು ನೂತನವಾದಿಗಳ ಟೊಳ್ಳು ಪೊಳ್ಳು ವಾದಗಳಿಗೆ ಬಲಿಯಾಗದೆ ನೈಜ ಇಸ್ಲಾಮಿನ ಆಶಯ ಆದರ್ಶಗಳನ್ನು ಎತ್ತಿ ಹಿಡಿಯುತ್ತಾ ಮುಂದೆ ಸಾಗೋಣ ಎಂದು ಹೇಳುತ್ತಾ ನನ್ನ ಮಾತಿಗೆ ವಿರಾಮ.